ಇವಾಗ ಒಂದು ಐಫೋನ್ ತಗೋಬೇಕಂದ್ರೆ ಅಂದ್ರೆ ಪ್ರೋ ಸೀರೀಸ್ ಬೇಡ, ನಾರ್ಮಲ್ ಐಫೋನ್ ತಗೋಬೇಕು ಅಂತ ಹೇಳಿದ್ರೆ ಒಂದು 60 ರಿಂದ 70 ಸಾವಿರ ಆಗುತ್ತೆ. ಆ ಪ್ರೈಸಿಂಗ್ ಅಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ಕೊಡ್ತಾ ಇದ್ರಿ ಅಂತ ಹೇಳ್ಬಿಟ್ಟು ಕರ್ನಾಟಕದಿಂದ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ. ತುಂಬಾ ಸಪೋರ್ಟ್ ಕೊಟ್ಟಿದ್ದಾರೆ. 1,03,000 ಗೆ 3 ವೆಹಿಕಲ್ಸ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಚಾಲೆಂಜ್ ಮಾಡ್ತಾ ಇದ್ದಾರೆ. ಸೊ ಇದನ್ನ ನೀವೇ ಕೊಡಕ್ಕಾಗಲ್ಲ. ಹಾಯ್ ಗೈಸ್, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ಯಾವುದೇ ಒಂದು ಪ್ರಾಡಕ್ಟ್ನ ನೀವು ತುಂಬ ಕಡಿಮೆಗೆ ಸಿಗ್ತಾ ಇದೆ ಅಂತ ಹೇಳಿದ್ರೆ ಸ್ಟಾರ್ಟಿಂಗಲ್ಲಿ ಅಷ್ಟೇ ಅದ್ರ ಹೈಪ್ ಇರುತ್ತೆ. ಹೋಗ್ತಾ ಹೋಗ್ತಾ ಅದ್ರ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಜನ ಅದನ್ನು ತಿರಸ್ಕರಿಸ್ತಾರೆ. ಬಟ್ ಈ ಒಂದು ಫ್ಯಾಕ್ಟು ನಿಜವಾಗ್ಲೂ ಎಲ್ಲ ಕಡೆ ಇರುವಂಥದ್ದೇ. ಬಟ್ ನಾನಿವತ್ತು ಹೇಳ್ತಿರುವಂತಹ ಬ್ರ್ಯಾಂಡ್ ಬಂದ್ಬಿಟ್ಟು ಸ್ಟಾರ್ಟಿಂಗಲ್ಲಿ ಕಮ್ಮಿ ಕೊಟ್ಟರು ಹೌದು, ಅದಾದಮೇಲೆ ಇವಾಗಲೂ ಕೂಡ ಆಫ್ಟರ್ 2 ಇಯರ್ಸ್ ಆದರೂ ಕೂಡ ಸೇಮ್ ಅಷ್ಟೇ ಕಡಿಮೆ ಕೊಡ್ತಾ ಇದ್ದಾರೆ. ಬಟ್ ಆದರೂ ಕೂಡ ಹೈಪ್ ಕಡಿಮೆ ಆಗಿಲ್ಲ. ಅಲ್ಲಿಗೆ ಅರ್ಥ ಮಾಡ್ಕೋಬೋದು ಕ್ವಾಲಿಟಿ ಯಾವ ಥರ ಇದೆ, ಸರ್ವಿಸ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ನಾನು ಮಾತಾಡ್ತಿರೋದು ಬಂದ್ಬಿಟ್ಟು ವೇಣು ಮೋಟರ್ಸ್ ಬಗ್ಗೆನೇ. ಮೋಸ್ಟ್ ಅಫೋರ್ಡಬಲ್ ಎಲೆಕ್ಟ್ರಿಕ್ ವೆಹಿಕಲ್ ಬ್ರ್ಯಾಂಡು. ಅಂದರೆ ನೀವು ಯಾವುದೇ ಒಂದು ಎಲೆಕ್ಟ್ರಿಕ್ ವೆಹಿಕಲ್ ಕಂಪೇರ್ ಮಾಡಿ ಇವ್ರದಷ್ಟು ಕಡಿಮೆಗೆ ಬೇರೆ ಎಲ್ಲೂ ಕೂಡ ಸಿಗ್ತಾ ಇಲ್ಲ. ಅಂದರೆ ಇದಕ್ಕಿಂತ ಕಡಿಮೆಗೆ ಸಿಗ್ತಿರ್ಬೋದೇನೋ, ಬಟ್ ಇಷ್ಟು ಕ್ವಾಲಿಟಿ ಅಂತೂ ಸಿಗ್ತಾ ಇಲ್ಲ. ಅದೇ ಥರ ಹೈಪ್ನ ಮೇಂಟೈನ್ ಮಾಡ್ಕೊಂಬೋತಾ ಇದ್ದಾರೆ. ಸೊ ಇದಕ್ಕೆ ಎಕ್ಸಾಂಪಲ್ ಆಗಿಯೇ ಇವತ್ತು ನಾನು ಬಂದಿರುವಂತಹ ಆಫೀಸೇ ನಿಮಗೆ ಒಂದು ಸಾಕ್ಷಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಎಷ್ಟು ಡೀಲರ್ಶಿಪ್ ಇದೆ ಅಂತ ಹೇಳಿದ್ರೆ ಅದನ್ನು ಹ್ಯಾಂಡ್ಲ್ ಮಾಡೋದಕ್ಕೆ ಒಂದು ಪರ್ಟಿಕ್ಯುಲರ್ ಆಫೀಸ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಅದೇ ಥರ ಸ್ಟಾಫ್ ಇದ್ದಾರೆ, ಟೆಲಿಕಾಲರ್ ಆಗಿರ್ಬೋದು, ಅದರದ್ದೇ ಆದಂತಹ ಡಿಪಾರ್ಟ್ಮೆಂಟ್ ಇದೆ, ಎಲ್ಲ ಇರುವಂಥದ್ದು. ನಿಜವಾಗ್ಲೂ ಖುಷಿ ಆಗುತ್ತೆ ಈ ಒಂದು ಗ್ರೋತ್ನ ನೋಡ್ತಾ ಇದ್ರೆ. ಆ್ಯಂಡ್ ಇವತ್ತು ನಮ್ಮ ಜೊತೆಗೆ ವೇಣು ಮೋಟರ್ಸ್ನ CEO ಆಗಿರುವಂತಹ ವೇಣು ಸರ್ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಇನ್ನಷ್ಟು ಮಾಹಿತಿ ಈ ಒಂದು ಬ್ರ್ಯಾಂಡು ಯಾವ ಥರ ನಡೀತಾ ಇದೆ, ಇವಾಗ ಯಾವೆಲ್ಲ ಹೊಸ ಪ್ರಾಡಕ್ಟ್ ಬಂದಿದೆ ಅದನ್ನೆಲ್ಲ ನೋಡ್ತಾ ಹೋಗೋಣ. ಬನ್ನಿ ಆಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ವೇಣು ಸರ್ ನಮಸ್ಕಾರ, ವೆಲ್ಕಮ್ ಟು ಅವರ್ ಚಾನಲ್. ಇವಾಗ ಒಂದು ಐಫೋನ್ ತೊಗೋಬೇಕಂದ್ರೆ ಅಂದರೆ ಪ್ರೋ ಸೀರೀಸ್ ಬೇಡ, ನಾರ್ಮಲ್ ಐಫೋನ್ ತೊಗೋಬೇಕು ಅಂತ ಹೇಳಿದ್ರೆ ಒಂದು 60 ರಿಂದ 70 ಸಾವಿರ ಆಗುತ್ತೆ. ಆ ಪ್ರೈಸಿಂಗಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ಕೊಡ್ತಾ ಇದ್ರಿ ಅಂತ ಹೇಳ್ಬಿಟ್ಟು ನೀವು ತುಂಬ ಅಂದರೆ ಫೇಮಸ್ ಆಗಿದ್ರಿ. ಸೊ ಇವಾಗಲೂ ಕೂಡ ಅದೇ ಒಂದು ಹೈಪ್ನ ಮೇಂಟೈನ್ ಮಾಡ್ತಾ ಬಂದಿದ್ದೀರಾ. ಸೊ ಆಬ್ವಿಯಸ್ಲಿ ಎಲ್ರಿಗೂ ಗೊತ್ತಿರೋ ಹಾಗೆ ಸ್ಟಾರ್ಟಿಂಗಲ್ಲಿ ಯಾರು ಬೇಕಾದ್ರೂ ಕಡಿಮೆ ಕೊಡ್ಬೋದು, ಒಂದು ಮಾರ್ಕೆಟಿಂಗ್ ಆಗಲಿ ಅಂತ ಹೇಳ್ಬಿಟ್ಟು. ಬಟ್ ಇವಾಗಲೂ ಆಫ್ಟರ್ 2 ಇಯರ್ಸು ಕೂಡ ಅದೇ ಪ್ರೈಸ್ನ ಮೇಂಟೈನ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಕ್ವಾಲಿಟಿ ಏನಾದರೂ ಕಮ್ಮಿ ಮಾಡಿಬಿಟ್ಟಿದ್ದೀರಾ ಹೇಗೆ? ಫಸ್ಟ್ ಆಫ್ ಆಲ್ ಕನ್ನಡಿಗರಿಗೆ ಎಲ್ಲರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಕಿರಣ್ ಅವರೇ. ಯಾಕಂದರೆ ನನಗೆ ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ. ಕರ್ನಾಟಕದಿಂದ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ. ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ. ಲೈಫ್ ಲಾಂಗ್ ನನಗೆ ಮೈಂಡಲ್ಲಿ ಇರುತ್ತೆ ಇದು. ಕಿರಣ್ ಅವರೇ, ಆ್ಯಕ್ಚುಲಿ ನೀವು ಬರೋ ಟೈಮಲ್ಲಿ ಆವತ್ತು ನನ್ನ ಶೋರೂಮ್ ಎಲ್ಲ ನಾನು ನೋಡಿದೆ. ಆವಾಗ ನಮ್ಮ ಸೇಲ್ ಎಲ್ಲ ಕಡಿಮೆ, ವೆರಿ ಲಿಟಲ್ ಕ್ವಾಂಟಿಟಿ ಇದೆ. ಇವಾಗ ಕ್ವಾಂಟಿಟಿ ತುಂಬ ಜಾಸ್ತಿ ಇನ್ಕ್ರೀಸ್ ಮಾಡಿದ್ದೀವಿ. ಆವತ್ತು ಓನ್ಲಿ AP, ತೆಲಂಗಾಣ ಆ್ಯಂಡ್ ಕರ್ನಾಟಕ ಕೊಡ್ತಾಯಿದ್ವಿ. ಮೋಸ್ಟ್ ಆಫ್ ವೆಹಿಕಲ್ಸ್ ಕರ್ನಾಟಕ ಕೊಟ್ಟಿದ್ವಿ. ಇವಾಗ ತಮಿಳ್ನಾಡು ಆ್ಯಂಡ್ ಕೇರಳ ಸ್ಟಾರ್ಟ್ ಆಯಿತು. ಡೀಲರ್ಸ್ ಎಲ್ಲ ನಂಬರ್ ತುಂಬ ಇನ್ಕ್ರೀಸ್ ಆಯಿತು. ನಮಗೆ ನಂಬರ್ ಇನ್ಕ್ರೀಸ್ ಆಗಿದ್ಮೇಲೆ ಆಟೋಮೆಟಿಕ್ಲಿ ವೆಂಡರ್ಸ್ ಯಾರೇನಾಗಲ್ಲ, ಎಲ್ಲರಿಗೂ ಗೊತ್ತು. ಕ್ವಾಂಟಿಟಿ ಇನ್ಕ್ರೀಸ್ ಆಗಿದ್ಮೇಲೆ ಸ್ವಲ್ಪ ನಮಗೆ ಪ್ರೈಸ್ ಸ್ವಲ್ಪ ಕಡಿಮೆ ಸಿಗುತ್ತೆ. ಡೈರೆಕ್ಟ್ಲಿ ಅದು ನಾನು ಕಸ್ಟಮರ್ಗೆ ಕೊಡ್ತಾ ಇದ್ದೀನಿ. ಇನ್ನೊಂದು ಓನ್ಲಿ ಪ್ರೈಸೇ ಅಲ್ಲ, ಸರ್ವಿಸ್ ಬಗ್ಗೆ ಬಿಫೋರ್ ನಾವು ಶೋರೂಮಲ್ಲಿ ಮೇಂಟೈನ್ ಮಾಡ್ತಾಯಿದ್ವಿ. ಎಲ್ಲರೂ ನೋಡಿದ್ರು, ಇದೇನೋ ಸೀಕ್ರೆಟ್ ಅಲ್ಲ. ಇವಾಗ ನಾವು ಒಂದು ಹೆಡ್ ಆಫೀಸ್ ಓಪನ್ ಮಾಡಿದ್ವಿ, ಎಲ್ಲ ಕಾಲ್ ಸೆಂಟ್ರ್ ಎಲ್ಲ ಸಪ್ರೇಟ್ ಡಿಪಾರ್ಟ್ಮೆಂಟ್ ಓಪನ್ ಮಾಡಿದ್ವಿ. ಆ್ಯಂಡ್ ನೆಟ್ವರ್ಕ್, ನೀವು ಬಿಫೋರ್ ಬಂದಿದ್ರಲ್ಲ ಅವತ್ತು ತುಂಬ ಜನ ಕೇಳಿದರು, ಸರ್ ನಾವು ವೆಹಿಕಲ್ ಪರ್ಚೇಸ್ ಮಾಡಿದ್ವಿ ಅಂದರೆ ಸರ್ವಿಸ್ ಹೇಗೆ ಅಂತ. ನೀವು ಅವತ್ತು ಕ್ವಶನ್ ರೈಸ್ ಮಾಡಿದ್ರಿ. ಇವತ್ತು ನೋಡಿರಿ, ಇಲ್ಲಿ ಆಲ್ಮೋಸ್ಟ್ ಕರ್ನಾಟಕಲ್ಲಿ ಟಾಪ್ ಪ್ಲೇಸಸಲ್ಲಿ ತುಂಬ ಶೋರೂಮ್ಸ್ ಇದ್ದಾವೆ. ಬ್ಯಾಂಗ್ಳೂರು 3 ಶೋರೂಮ್ಸ್, ಆ್ಯಂಡ್ ತುಮಕೂರು, ವಿದಿನ್ ಶಾರ್ಪನ್ ಮೈಸೂರು ಬರ್ತಾಯಿದೆ, ಬಳ್ಳಾರಿ, ಕೋಲಾರ, ಹಾಸನ್, ಚಿಕ್ಕಮಗಳೂರು, ತುಂಬ ಪ್ಲೇಸಸಲ್ಲಿದ್ದಾವೆ. ಒಂದೊಂದು ಲೊಕೇಶನ್ ಬರ್ತಾಯಿದ್ದಾವೆ. ಆ್ಯಂಡ್ ಡೀಲರ್ಸ್ ಆಲ್ಸೋ, ಕಸ್ಟಮರ್ ಗಾಡಿ ತಗೊಂಡಾದ್ಮೇಲೆ ಅವರೇ ಡೀಲರ್ ಆಗಿದ್ದಾರೆ. ತುಂಬ ಜನ ಆರಾಮಲ್ಲಿ ಚೆನ್ನಾಗಿ ಮಾಡ್ಕೊತಾ ಇದ್ದಾರೆ. ಎಲ್ಲರೂ ತುಂಬ ಖುಷಿಯಾಗಿದ್ದಾರೆ. ಅವರು ನಾವು ಓನ್ಲಿ ಸೇಲ್ ಅಲ್ಲ, ಆ್ಯಂಡ್ ಸರ್ವೀಸ್ ಆ್ಯಂಡ್ ವಾರಂಟಿ ಯಾವಾಗಲೂ ಇಷ್ಟುವರೆಗೆ ಇವರು ನನಗೆ ಕೊಟ್ಟಿಲ್ಲ. ಇವರು ನನಗೆ ಫ್ರಾಡ್ ಮಾಡಿದಂತ ಇಷ್ಟುವರೆಗೆ ನಾನು ಎಲ್ಲಿನೂ ಕಂಪ್ಲೇಂಟ್ ಬಂದಿಲ್ಲ. ಇಫ್ ಇನ್ ಕೇಸ್ ಏನೋ 1 ವೀಕ್ 10 ಡೇಸ್ ಸ್ವಲ್ಪ ಟ್ರಾನ್ಸ್ಪೋರ್ಟರ್ ಏನೋ ಲೇಟ್ ಆಯ್ತೇನೋ ಮೇ ಬಿ, ಅದನ್ನು ಬಿಟ್ಟರೆ ಇನ್ನು ಇಷ್ಟುವರೆಗೆ ಎಲ್ಲಿನೂ ನಾವು ಸ್ಕಿಪ್ ಮಾಡಿಲ್ಲ ಸರ್ವಿಸ್ ಬಗ್ಗೆ. ಸೊ ಅದೇ ನಮ್ಮ ಪ್ಲಸ್ ಆಯಿತು. ಸರ್, ಮೊನ್ನೆ ನಾನು ಮೈಸೂರಲ್ಲಿ ವಿಡಿಯೋ ಮಾಡೋದಕ್ಕೆ ಹೋದಾಗ ಒಬ್ಬರು ಕಸ್ಟಮರ್ನ ಮೀಟ್ ಮಾಡಿದೆ. ಅವ್ರು ಇವಾಗಲೂ ನನ್ನ ಫ್ರೆಂಡ್ ಆಗಿಬಿಟ್ಟಿದ್ದಾರೆ. ಅವ್ರು ಹೇಳ್ತಾ ಇದ್ರು, ಗಾಡಿ ಅಂತೂ ಅಲ್ಟಿಮೇಟ್ ಆಗಿದೆ, ಎಲ್ಲ ಇಷ್ಟ ಆಯಿತು ನನಗೆ. ಮೈಸೂರಿಂದ ನಾನು ಕೆಲವೊಂದ್ಸಲಿ ಬೆಂಗಳೂರಿಗೆ ಟ್ರಾವೆಲ್ ಮಾಡ್ತಾ ಇರ್ತೀನಿ. ಆವಾಗ ಈ ಗಾಡೀಲಿ ಇನ್ನೊಂದು ಸ್ವಲ್ಪ ರೇಂಜ್ ಇದ್ಬಿಟ್ಟಿದ್ರೆ ನಾನು ಡೈರೆಕ್ಟಾಗಿ ಹೋಗಿ ಬರೋ ಥರ ಪ್ಲ್ಯಾನ್ ಇರ್ತಿತ್ತು. ಅಷ್ಟು ಈಸಿಯಾಗಿ ಹೋಗ್ಬೋದಾಗಿತ್ತು. ನಾನು ಆ್ಯಕ್ಚುಲಿ ತೊಗೊಂಡಿದ್ದು ಲೋ ಮೈಲೇಜ್ಗೆ, ಅಂದರೆ ಸೊ ಸಿಟಿಲಿ ತಿರುಗಾಡೋಕ್ಕೆ ಅಂತ ಹೇಳ್ಬಿಟ್ಟು. ಬಟ್ ಕೊಟ್ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳ್ತಾ ಇದ್ರು. ಸೊ ಮೈಲೇಜ್ ವೈಸ್ ಏನಾದರೂ ಇಂಪ್ರೂವ್ಮೆಂಟ್ ಇದೆಯಾ? ಕಿರಣ್ ಅವರೇ, ನಾನು ಕಸ್ಟಮರ್ ಹತ್ರ ಫೀಡ್ಬ್ಯಾಕ್ ತಗೊಂಡಿದ ಮೇಲೆ ಕಸ್ಟಮರ್ದೇ ನನಗೆ ಹೇಳಿದರು ಸ್ವಲ್ಪ ಜನ. ಅದಕ್ಕೋಸ್ಕರ ಇವಾಗ ಇನ್ನೊಂದು ಅಪ್ಡೇಟ್ ಮಾಡಿದ್ವಿ.
ಅದೇನಪ್ಪ ಅಂದರೆ 150 ಕಿಲೋಮೀಟರ್ಸ್ ನಾನು ಚೆಕ್ ಮಾಡಿದೆ ಬಂತು ಮೈಲೇಜ್ ಫಸ್ಟ್ ಮೋಡು ಆ್ಯಂಡ್ ಸಿಂಗಲ್ ಡ್ರೈವ್ ಎಲ್ಲ ಬಿಟ್ಬಿಟ್ಟು 110 ಕಿಲೋಮೀಟರ್ಸ್ ನಮಗೆ 150 ಕಿಲೋಮೀಟರ್ಸ್ ಬಂತು 110 ಕಿಲೋಮೀಟರ್ಸ್ ಸಾಕು 110 ಕಿಲೋಮೀಟರ್ಸ್ ನಾವು ಇವಾಗ ಕೊಡ್ತಾ ಇದ್ದೀವಿ ಅದನ್ನು 5999 60,000ಗೆ ₹1 ಕಡಿಮೆ ಈ ಪ್ರೈಸಲ್ಲಿ ನಾವು 110 ಕಿಲೋಮೀಟರ್ಸ್ ಕೊಡ್ತಾ ಇದ್ದೀವಿ ಸೊ ಆಲ್ಮೋಸ್ಟ್ ಸೇಮ್ ಪ್ರೈಸಲ್ಲೇ ನೀವು 110 ಕಿಲೋಮೀಟರ್ಸ್ ರೇಂಜ್ ಬರುವಂತಹ ವೆಹಿಕಲ್ ಕೊಡ್ತಾ ಇದ್ದೀರಾ. ಹೌದು. ಸೊ ಅಲ್ಲಿಗೆ ಹಂಗಂದ್ರೆ ಇನ್ನೂ ಲೋ ಮೈಲೇಜ್ ವೆಹಿಕಲ್ ಬೇಕು ಅನ್ನೋಗೆ ಲೋ ಪ್ರೈಸಲ್ಲೇ ಸಿಕ್ಬಿಡುತ್ತೆ ಹಂಗಂದ್ರೆ ಸಿಗ್ಬಿಡುತ್ತೆ. ದಟ್ ಆಲ್ಸೋ ದೇರ್. ಸರ್ ಇನ್ನೊಂದು ನಿಮ್ಮದು ಪ್ರೈಸಿಂಗ್ ವೈಸು ಬೆಸ್ಟ್ ಇದೆ, ನಾನು ನೋಡಿದೆ ಎಲ್ಲ ಓಕೆ. ಬಟ್ ಮಾರ್ಕೆಟಲ್ಲಿ ಕೆಲವೊಂದು ವಿಡಿಯೋಗಳು ನೋಡಿದೆ ನಾನು ರೀಸೆಂಟಾಗಿ 1,03,000ಗೆ 3 ವೆಹಿಕಲ್ಸ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಚಾಲೆಂಜ್ ಮಾಡ್ತಾ ಇದ್ದಾರೆ. ಸೊ ಇದನ್ನ ನೀವೇ ಕೊಡೋಕ್ಕಾಗಲ್ಲ. ಕಿರಣ್ ಅವರೇ, ಇವಾಗ ನೀವೇ ನೋಡ್ತಾ ಇದ್ದೀರಿ, ನಾನು 2 ಇಯರ್ಸಿಂದ ಕರ್ನಾಟಕ ಅಂದರೆ 2 ಇಯರ್ಸ್ ಆಯಿತು. 1,03,000 ವೆಹಿಕಲ್ಸ್ ಅಂದರೆ ನಾನು ನಿಮಗೆ ಒಂದು ಕ್ಲಿಪ್ ಕೊಡ್ತೀನಿ. ಅದು ಕ್ವಾಲಿಟಿ ವೆಹಿಕಲ್ಸ್ ಆ್ಯಂಡ್ ಸರ್ವಿಸ್ ಎಲ್ಲ ಕೊಟ್ಟೆ ಇಂಪಾಸಿಬಲ್ ಆಗಲ್ಲ. ಎಲ್ಲರೂ ನಿಮಗೆ ಆಗಲ್ಲ, ನೀವು ಯಾವುದೋ ಒಂದು ಹೇಳ್ತಾ ಇದ್ದೀರ ಅಂತ ಹೇಳ್ತಾರೆ ಹೇಳಿದೆ ಅಂದರೆ. ಬಟ್ ನಿಮಗೆ ಒಂದು ವಿಡಿಯೋನೇ ತೋರಿಸ್ತೀನಿ, ನೀವು ತೋರಿಸ್ರಿ. ಬಿಫೋರ್ 1 ಇಯರ್ ಇಲ್ಲಾಂದರೆ ಆಫ್ಟರ್ 1 ಇಯರ್ ಕಂಪ್ನಿ ಎಲ್ಲ ಕ್ಲೋಸ್ ಮಾಡ್ಕೊಂಡು ಹೋಗಬೇಕು. ಯಾಕಂದರೆ ಇಂಪಾಸಿಬಲ್ 33,000ಗೆ ವೆಹಿಕಲ್ ಹೇಗೆ ಕ್ವಾಲಿಟಿ ಇರುತ್ತೆ. ಎಲ್ಲರೂ ಸೇರಿ ಹೇಳ್ತಾರೆ ಸರ್ ನಮ್ಮದು ಫೈನ್ ಕ್ವಾಲಿಟಿ, ಗುಡ್ ಕ್ವಾಲಿಟಿ ಎಲ್ಲ ಡೈಲಾಗ್ ಹೇಳ್ತಾರೆ. ಹೇಗೆ ಪಾಸಿಬಲ್ ಆಗುತ್ತೆ? 33,000 ಇವಾಗ ಒಂದು ಮೊಬೈಲ್ ಬರ್ತಾ ಇಲ್ಲ. ಇನ್ನೊಂದು ಒಂದು ನಾವು ಸೈಕಲ್ ನೋಡಿದ್ದೀವಿ ಅಂದರೆ ಆಲ್ಮೋಸ್ಟ್ 30+ ಇದೆ. ಬ್ಯಾಟ್ರಿ, ಚಾರ್ಜರ್, ಮೋಟರ್, ಕಂಟ್ರೋಲರ್ ಇನ್ಕ್ಲೂಡಿಂಗ್ ವಾರಂಟಿ, ಸರ್ವೀಸ್ ಎಲ್ಲ ಹೇಗೆ ಪಾಸಿಬಲ್? ಟ್ರಾನ್ಸ್ಪೋರ್ಟೇಷನ್ ಇದು ಓನ್ಲಿ ಟ್ರೇಡಿಂಗ್ ಇರುತ್ತೆ. ವಿತಿನ್ 1 ಇಯರ್ಗೆ ಎಲ್ಲ ಇರಲ್ಲ. ಅದನ್ನೇ ಹೇಳಿದೆ ಸ್ಟಾರ್ಟಿಂಗಲ್ಲಿ ವೀಕ್ಷಕರೇ, ನಿಮಗೆ ಯಾವುದೇ ಒಂದು ವೆಹಿಕಲ್ಲು ಚೀಪ್ ಪ್ರೈಸಲ್ಲಿ ಸಿಗ್ತಾ ಇದೆ ಅಂತ ಹೇಳಿದ್ರೆ ಸ್ಟಾರ್ಟಿಂಗಲ್ಲಿ ಹೈಪ್ ಆಗಿಬಿಡುತ್ತೆ. ಅದು ಕ್ವಾಲಿಟಿ ಇಲ್ಲ ಅಂತ ಹೇಳಿದ್ರೆ ಜನಗಳೇ ಸಾಕು ಅದನ್ನು ಹಾಳು ಮಾಡೋದಕ್ಕೆ. ಅಂದರೆ 2 ದಿನ 3 ದಿನ ಅದನ್ನು ಯೂಸ್ ಮಾಡ್ತಾರೆ, 4ನೇ ದಿನ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಎಲ್ರಿಗೂ ಹೇಳ್ತಾರೆ, ಅಲ್ಲಿಗೆ ಒಂದು ಕಂಪನಿ ಮುಚ್ಕೊಂಡು ಹೋಗುತ್ತೆ. ಬಟ್ ವೇಣು ಮೋಟರ್ಸ್ ಬಂದ್ಬಿಟ್ಟು ಫ್ರಮ್ ದ ಡೇ 1 ಇಂದ ಇವಾಗಲೂ ನೀವು ನೋಡಿದ್ರೆ ಎಷ್ಟು ಡೆವಲಪ್ ಆಗಿದೆ ಆ್ಯಂಡ್ ಎಷ್ಟೆಲ್ಲ ಕಸ್ಟಮರ್ಸ್ ಇದ್ದಾರೆ. ಸರ್ ಡೀಲರ್ಶಿಪ್ ಆಸ್ ಆಫ್ ನಾವು ಎಷ್ಟಿದೆ ಸರ್ ನಿಮ್ಮದು? ಕಿರಣ್ ಅವರೇ, ಇವಾಗ ಆಸ್ ಆಫ್ ನಾವು 75+ ಇದ್ದಾರೆ. 75+ ಡೀಲರ್ಶಿಪ್ಸು. ಹೌದು. ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಪ್ರತಿಯೊಬ್ಬರು ಡೀಲರು ಕೂಡ. ಇನ್ಫ್ಯಾಕ್ಟ್ ನಾನು ಎಲ್ಲಿ ವಿಡಿಯೋ ಮಾಡೋಕ್ಕೆ ಹೋಗ್ತೀನಿ ಅಲ್ಲೆಲ್ಲ ಮಾತಾಡ್ತಾ ಇರ್ತೀನಿ ಬಿಸ್ನೆಸ್ ಬಗ್ಗೆ. ಯಾಕೆಂದರೆ ನಾನು ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿರೋದ್ರಿಂದ ಕೇಳ್ತಾ ಇರ್ತೀನಿ ಹೆಂಗೆ ನಡೀತಾ ಇದೆ ಬಿಸ್ನೆಸ್ಸು, ಏನು ಎತ್ತ ಅಂತ ಹೇಳ್ಬಿಟ್ಟು. ವೆರಿ ಹ್ಯಾಪಿ ಅವರೆಲ್ಲ ಕೂಡ. ಸರ್ ಡೀಲರ್ಶಿಪ್ ಏನಾದರೂ ಕೊಡ್ತಾ ಇದ್ದೀರಾ ಇವಾಗಲೂ? ಇನ್ನೂ ಕೊಡ್ತಾ ಇದ್ದೀವಿ ಕಿರಣ್ ಅವರೇ. ಇನ್ನೊಂದು ಇಲ್ಲಿ ಡೀಲರ್ ಯಾರಪ್ಪ ಅಂದರೆ ನಮ್ಮ ಕಸ್ಟಮರ್ಸೇ ತುಂಬ ಜನ ಡೀಲರ್ಸ್ ಆಗಿದ್ದಾರೆ. ತುಂಬ ಖುಷಿ ಅನಿಸ್ತಾ ಇದೆ. ಅವ್ರಿಗೆ ಕಸ್ಟಮರ್ ತರಹ ನಮ್ಗೆ ಹತ್ರ ಬಂತು, ಗಾಡಿ ತಗೊಂಡ್ಮೇಲೆ ಎಲ್ಲ ಗಾಡಿ ಅವರಿಗೆ ಖುಷಿ ಆಗಿದ್ಮೇಲೆ ಅವರ ಡೀಲರ್ಶಿಪ್ ಓಪನ್ ಮಾಡಿದ್ದಾರೆ. ತುಂಬ ಹ್ಯಾಪಿ ಅನಿಸ್ತಾ ಇದೆ. ಸೊ ತುಂಬ ಚೆನ್ನಾಗಿ ಮಾಹಿತಿ ಕೊಟ್ಟಿದ್ದೀರಾ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಆ್ಯಂಡ್ ನಿಮ್ಮ ವೆಹಿಕಲ್ಸು ಇವಾಗ ಏನು ಅಪ್ಗ್ರೇಡ್ ಆಗಿದೆ, ಯಾವೆಲ್ಲ ವೆಹಿಕಲ್ಸ್ ಇದೆ ನೋಡೋದಕ್ಕೆ ನಮ್ಮ ವೀಕ್ಷಕರು ಕಾಯ್ತಾ ಇರ್ತಾರೆ. ಒಂದ್ಸಲಿ ತೋರಿಸ್ತೀರಾ ಸರ್? ಶೂರ್, ಡೆಫಿನೆಟ್ಲಿ ಬರ್ರಿ ಕಿರಣ್ ಅವರೇ. ಇದು ನಿಮ್ಗೆ ಆಲ್ರೆಡಿ ಗೊತ್ತಲ್ಲ, ಎಲ್ಲರಿಗೂ ಗೊತ್ತು ಥಂಡರ್. ಇವಾಗ ಏನಪ್ಪ ಅಂದರೆ ಮೈಲೇಜ್ ತುಂಬ ಇನ್ಕ್ರೀಸ್ ಮಾಡಿದ್ವಿ. ಓಕೆ. 5999 5999 60,000ಗೆ ಇದು ಥಂಡರ್ ಕೊಡ್ತಾ ಇದ್ದೀವಿ. 110 ಕಿಲೋಮೀಟರ್ಸ್. ಇನ್ನೊಂದು ಅದು ಆಫರ್ ಪ್ಲಸ್ ಇದು 52,000. 52,000ಗೆ ಸೇಮ್ 110 ಕಿಲೋಮೀಟರ್ಸ್ ಮೈಲೇಜ್. ಎಲ್ಲರೂ ಲಾಸ್ಟ್ ಟೈಮ್ ಇಷ್ಟವರೆಗೆ ಹೇಳಿದ್ನಲ್ಲ, ತುಂಬ ಮೈಲೇಜ್ ಬೇಕಂತ ಹೇಳ್ತಾ ಇದ್ರು, ಅದಕ್ಕೋಸ್ಕರ ಇದೆಲ್ಲ ಮೈಲೇಜ್ ಇನ್ಕ್ರೀಸ್ ಮಾಡಿದ್ದೀರಾ? ಹೌದು ಸರ್. ಇವಾಗ ಈ ಬ್ಯಾಟ್ರೀಸು ಯಾವ ಥರ ಯೂಸ್ ಆಗಿದೆ ಇದರಲ್ಲಿ, ಆ್ಯಂಡ್ ಜೊತೆಗೆ ಫೈರ್ ಆಗಲ್ವಾ ಇದು ಯಾವ ಥರ? ಮೋಸ್ಟ್ ಇಂಪಾರ್ಟೆಂಟು. ರೀಸೆಂಟ್ಲಿ ಲಾಸ್ಟ್ ಟೈಮ್ ತುಂಬ ಟೈಮ್ಸ್ ನಾನು ಹೇಳಿದ್ದೀನಿ, ಭಾಳ ಟೈಮ್ಸ್ ನಾನು ಹೇಳಿದ್ದೀನಿ, ಲಿಥಿಯಂ ಬ್ಯಾಟ್ರಿ ಇಫ್ ಇನ್ ಕೇಸ್ ಕ್ವಾಲಿಟಿ ಕಾಂಪ್ರಮೈಸ್ ಆಗಿದೆ ಅಂದರೆ ಡೆಫಿನೆಟ್ಲಿ ಫೈರ್ ಆಗುತ್ತೆ ಅಂತ. ಈ ಬ್ಯಾಟ್ರಿ ನೀವು ಏನು ಮಾಡಿದೇನೋ ಇದು ಫೈರ್ ಆಗಲ್ಲ. ಇದು ಓನ್ಲಿ ಲೆಡ್ ಆ್ಯಸಿಡ್ ತರಹ ಇರುತ್ತೆ, ಗ್ರಫೈನ್ ಬ್ಯಾಟ್ರಿ. ಇದು ಏನನ್ನ ಮಾಡಿ ನೀವು ಫೈರ್ ಆಗಲ್ಲ. ಲಿಥಿಯಂ ಬ್ಯಾಟ್ರಿ ಅಂದರೆ ನೀವು ಎಷ್ಟು ಕ್ವಾಲಿಟಿ ಚೆನ್ನಾಗಿ ಕೊಟ್ಟಿದೆ ಅಂದ್ರೂ 100% ಆಗಲ್ಲ ಅಂತ ಹೇಳೋಕ್ಕೆ ಚಾನ್ಸೇ ಇಲ್ಲ. ಅಟ್ಲೀಸ್ಟ್ 5% ನೀವು ಯಾವುದೇ ನೋಡ್ರಿ 5% ಚಾನ್ಸ್ ಇದೆ. ಇದರಲ್ಲಿ ಆ ಟೆನ್ಷನ್ ಇಲ್ಲ. ಎಸ್ ಸರ್. ಇವಾಗ ಈ ಗಾಡಿ ಬಗ್ಗೆ ತಿಳಿಸ್ಕೊಡಿ, ಏನೆಲ್ಲ ಫೀಚರ್ಸ್ ಬರುತ್ತೆ ಇದರಲ್ಲಿ, ಆ್ಯಂಡ್ ರೇಂಜ್ ಆಲ್ರೆಡಿ ಹೇಳಿದ್ದೀರಾ, ತಿಳಿಸ್ಕೊಡಿ ಸರ್. ಕಿರಣ್ ಅವರು, ಇದು ರಿವರ್ಸ್ ಗೇರ್, ಕ್ರೂಸ್ ಮೋಡ್, ಪಾರ್ಕಿಂಗ್ ಮೋಡ್, ಚಾರ್ಜಿಂಗ್ ಇಟ್ಕೋಬೇಕಂದ್ರೆ ಚಾರ್ಜಿಂಗ್ ಮೋಡ್ ಎಲ್ಲ ಇದೆ. ವೀಕ್ಷಕರೇ ನೋಡ್ತಿರ್ಬೋದು, ಇದರಲ್ಲಿ ರಿವರ್ಸ್ ಕೂಡ ಬರುತ್ತೆ. ಸರ್ ರಿವರ್ಸ್ ಯಾವ ಥರ ಆಪ್ರೇಟ್ ಮಾಡೋದು? ಎಕ್ಸಾಂಪಲ್ ಗಾಡಿ ಆನೆಲ್ಲ ಇದೆಲ್ಲ ಡೈರೆಕ್ಟ್ಲಿ ಡ್ರೈವ್ ಮಾಡಿದ್ಮೇಲೆ ಸ್ಕಿಡ್ ಆಗುತ್ತೆ ಅಂತ ಪಾರ್ಕಿಂಗ್ ಆಪ್ಷನ್ ಕೊಟ್ಟಿದ್ದೀವಿ.
ಫ್ರಂಟ್ಗೆ ಹೋಗ್ತಾ ಇದೆ. ಓಕೆ, ಇವಾಗ ರಿವರ್ಸ್ ಆರ್ ಬಟನ್ ಪ್ರೆಸ್ ಮಾಡಿ ನೀವು ಓಕೆ ಬ್ಯಾಕ್ ಹೋಗುತ್ತೆ. ಸ್ಲೋ ಸ್ಪೀಡ್ ಜಾಸ್ತಿ ಸ್ಪೀಡ್ ಹೋಗಲ್ಲ, ವೆರಿ ಲೋ ಸ್ಪೀಡ್. ಕ್ರೂಸ್ ಕಂಟ್ರೋಲ್ ಸರ್, ಕ್ರೂಸ್ ಕಂಟ್ರೋಲ್ ಹತ್ರ ವರ್ಕ್ ಆಗುತ್ತೆ. ಕ್ರೂಸ್ ಕಂಟ್ರೋಲ್ ಎಕ್ಸಾಂಪಲ್ ನಾವು 20 km ಸ್ಪೀಡಲ್ಲಿ ಹೋಗ್ತಾ ಇದ್ವಿ, ಆಟೋಮೆಟಿಕ್ ಮಾಡಿಬಿಟ್ರೆ ಅದ್ರ ಪಾಡಿಗೆ ಅದು 25 km ಸ್ಪೀಡಲ್ಲಿ ಹೋಗ್ತಾ ಇರುತ್ತೆ. ಅದು ಹೋಗ್ತಾ ಇರುತ್ತೆ. ಆ್ಯಂಡ್ ವೀಕ್ಷಕರೇ ನೋಡ್ತಿರ್ಬೋದು, ಇದರಲ್ಲಿ LED DRLs ಬರುತ್ತೆ, ಹಾಗೆ LED ಹೆಡ್ಲ್ಯಾಂಪ್ಸ್ ಕೂಡ ಬರುವಂಥದ್ದು. ಆ್ಯಂಡ್ ಫ್ರಂಟಲ್ಲಿ ಡಿಸ್ಕ್ ಬರುತ್ತೆ, ಹಿಂದೆ ಬಂದುಬಿಟ್ಟು ನಿಮಗೆ ನಾರ್ಮಲ್ ಡ್ರಮ್ ಬ್ರೇಕ್ಸ್ ಬರುತ್ತೆ. 2 ಕಾಂಬಿ ಬ್ರೇಕಿಂಗ್ ಸಿಸ್ಟಮ್ ಇದು, ಅಂದರೆ ಆ್ಯಂಟಿ ಸ್ಕಿಡ್. ಅಕಸ್ಮಾತ್ ನೀವೇನಾದರೂ ಒಂದು ಬ್ರೇಕ್ ಹಿಡಿದ್ರೂ ಕೂಡ ಸ್ಕಿಡ್ ಆಗುವಂಥದ್ದು ಅವೆಲ್ಲ ಏನೂ ಆಗಲ್ಲ. ಸರ್ ಬೂಟ್ ಸ್ಪೇಸ್ ಎಷ್ಟು ಬರುತ್ತೆ ಇದು ತೋರಿಸ್ತೀರಾ? ಒಂದು ಹಾಫ್ ಹೆಲ್ಮೆಟ್ ಇಡ್ಬೋದು. ಇರ್ಬೋದು. ವೀಕ್ಷಕರೇ ನಿಮಗೆ ಒಂದು MCB ಕೂಡ ಕೊಟ್ಟಿದ್ದಾರೆ. ಇಫ್ ಇನ್ ಕೇಸ್ ಏನಾದರೂ ಲಾಂಗ್ ಹಾಲಿಡೇಸ್ ಹೋಗ್ತಾ ಇದ್ದೀರಾ, ಗಾಡಿ ನಿಲ್ಲಿಸ್ಬಿಟ್ಟು ಅಂತ ಹೇಳಿದ್ರೆ ಅದನ್ನು ಆಫ್ ಮಾಡಿಕೊಂಡ್ರೆ ಬ್ಯಾಟ್ರಿ ಡ್ರೈನ್ ಆಗೋದು ಆ ಥರ ಏನೂ ಆಗಲ್ಲ. ಇನ್ನೊಂದು ಸರ್ವಿಸ್ ಬಗ್ಗೆ, ಇವಾಗ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಮೈನ್ ಸಿಟೀಸಲ್ಲಿ ಎಲ್ಲ ಶೋರೂಮ್ಸ್ ಬಂದಿದ್ದಾವೆ, ಓಪನ್ ಆಗಿದ್ದಾವೆ. ರೀಸೆಂಟ್ಲಿ ಬಿಜಾಪುರ ಓಪನ್ ಆಯಿತು, ಹುಬ್ಳಿ ಫೈನಲ್ ಸ್ಟೇಜ್ ಬಂದಿದೆ, ಬಳ್ಳಾರಿ, ಬ್ಯಾಂಗ್ಳೂರು ಎಲ್ಲ ಶೋರೂಮ್ಸ್ ಬರ್ತಾ ಇದ್ದಾವೆ. ಸರ್ವಿಸ್ ಬಗ್ಗೆ ಇನ್ನೇನು ಟೆನ್ಷನ್ ಇಲ್ಲ. ಮೊದಲು ಸ್ವಲ್ಪ ಅದು ಕಸ್ಟಮರ್ಗೆ ಟೆನ್ಷನ್ ಇದೆ, ಇವಾಗ ಅದೇನೂ ಇಲ್ಲ. ಸರ್ ಇವಾಗ ಈ ಗಾಡಿ ಬಗ್ಗೆ ತಿಳಿಸ್ಕೊಟ್ರಿ. ಆಲ್ಮೋಸ್ಟ್ ಈ ಗಾಡಿ ಏನಿದೆ ಅದೇ ಥರ ಸಿಮಿಲರ್ ಬರುತ್ತೆ. ಫ್ರಂಟಲ್ಲಿ ಲುಕ್ ಚೇಂಜ್ ಆಗುತ್ತಲ್ಲ? ಹೌದು, ಅಷ್ಟೇ. ಸ್ವಲ್ಪ DRL ಎಲ್ಲ ಚೇಂಜ್ ಆಗುತ್ತೆ ಇದರಲ್ಲಿ. ಅದನ್ನ ಬಿಟ್ಟರೆ ಇನ್ನೆಲ್ಲ ಸೇಮ್ ಬರೋ ಅಂಥದ್ದು. ಆ್ಯಂಡ್ ಜೊತೆಗೆ ರೇಂಜ್ ಬಂದ್ಬಿಟ್ಟು ಸ್ವಲ್ಪ ಕಮ್ಮಿ ಬರುತ್ತೆ ಇದರಲ್ಲಿ. ಇಲ್ಲ, ರೇಂಜನ್ನು ಸೇಮ್. ಓಕೆ, ರೇಂಜನ್ನು ಸೇಮ್. ವೆಹಿಕಲ್ ಸ್ವಲ್ಪ ಮೋಟರ್ ಪಿಕಪ್ಪು ಎಲ್ಲ ಸ್ವಲ್ಪ ಕಡಿಮೆ ಇರುತ್ತೆ. ಓಕೆ ಸರ್, ತುಂಬ ಚೆನ್ನಾಗಿ ಮಾಹಿತಿ ಕೊಟ್ಟಿದ್ದೀರಾ 2 ವೆಹಿಕಲ್ ಬಗ್ಗೆ. ಸರ್ ಫೈನಲ್ ಆಗಿ ಯಾವ ಥರ ಬೈ ಮಾಡೋದು ಇದನ್ನು 2 ವೆಹಿಕಲ್ಸ್ನ? ಕಿರಣ್ ಅವರೇ, ಇಷ್ಟವರೆಗೆ ನಮಗೆ ಡೀಲರ್ ನೆಟ್ವರ್ಕ್ ಇಲ್ಲ, ಇವಾಗ ಡೀಲರ್ ನೆಟ್ವರ್ಕ್ ಇದೆ. ಇಫ್ ಇನ್ ಕೇಸ್ ಕಸ್ಟಮರ್ಗೆ ಗಾಡಿ ಬೇಕಂದರೆ ನಾವು ಸ್ಕ್ರೀನಲ್ಲಿ ಕೊಡ್ತಾ ಇದ್ದೀವಲ್ಲ ನಂಬರ್, ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿರಿ, ಡೈರೆಕ್ಟ್ ನಾವು ಕೊಡ್ತೀವಿ. ಇಲ್ಲ ನಿಮಗೆ ಹತ್ತಿರ ಏದನ್ನ ಡೀಲರ್ ಇದ್ದಾರೆ ಅಂದರೆ ಅವ್ರ ಹತ್ರದಿಂದ ಗಾಡಿ ಕೊಡ್ತೀವಿ. ಒಟ್ಟಿನಲ್ಲಿ ಯಾವುದೇ ಥರ ಬೇಕಾದರೂ ಅವರಿಗೆ ಒಂದು ಫೆಸಿಲಿಟಿ ಮಾಡಿಕೊಡ್ತೀವಿ. ಸೊ ವೀಕ್ಷಕರೇ ನೋಡಿದ್ರಲ್ಲ, ಪ್ರತಿಯೊಂದು ಗಾಡಿ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ನಿಮಗೆ ಬೇಕಾದಂತಹ ಎಲೆಕ್ಟ್ರಿಕ್ ವೆಹಿಕಲ್ ಈ ವಿಡಿಯೋದಲ್ಲಿ ಸಿಗಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್. ಥ್ಯಾಂಕ್ ಯು ಸರ್.